ಆಮೆಯಂತೆ ಓಡ್ತಿದೆ ಚಿನ್ನ, ಮೊಲದಂತೆ ಬೆಳ್ಳಿಯ ಓಟ ಕೂಡ. ದಿನವಿಡೀ ಬಂಗಾರದ ಬೆಲೆ 3,000 ರೂಪಾಯಿ ಹೆಚ್ಚಳವಾಗಿದೆ. ಬೆಳ್ಳಿ ಮಾತ್ರ ಇವತ್ತು 10,000 ರೂಪಾಯಿ ಜಂಪ್ ಆಗಿರುವಂಥದ್ದು. ಚಿನ್ನದ ಓಟ ಸ್ವಲ್ಪ ನಿಧಾನವಾದ್ರೆ ಬೆಳ್ಳಿ ಮಾತ್ರ ಫಾಸ್ಟ್ ಆಗಿ ಓಡ್ತಿದೆ. ಬಂಗಾರದ ಬೆಲೆ 3,000 ರೂಪಾಯಿ ಹೆಚ್ಚಳವಾಗಿದೆ. ಬೆಳ್ಳಿ ಮಾತ್ರ ಇವತ್ತು 10,000 ರೂಪಾಯಿ ಜಂಪ್ ಆಗಿರುವಂಥದ್ದು. ಬೆಳಿಗ್ಗೆ 1.57 ಲಕ್ಷ ಇದ್ದಂತಹ ಚಿನ್ನ ಈಗ 1.60 ಲಕ್ಷವಾಗಿದೆ. ಬೆಳಿಗ್ಗೆ 2.47 ಲಕ್ಷ ಇದ್ದ ಬೆಳ್ಳಿ ಈಗ 2.57 ಲಕ್ಷವಾಗಿದೆ. ಚಿನ್ನ ಬೆಳ್ಳಿ ಆಟ ಅರ್ಥನೇ ಆಗಿದೆ. ಹೂಡಿಕೆದಾರರು ಕಂಗಾಲಾಗಿದ್ದಾರೆ. ಏನ್ ಮಾಡೋದು, ಹೂಡಿಕೆ ಮಾಡದಾ ಬೇಡವಾ ಅನ್ನುವಂತಹ ಚಿಂತೆಯಲ್ಲಿ ಇದ್ದಾರೆ. ಕಳೆದ 2 ದಿನಗಳಿಂದ ಬೆಳ್ಳಿ ಬೆಲೆಯಲ್ಲಿ ಡಬಲ್ ಜಂಪ್. ಚಿನ್ನದ ಬೆಲೆ ಮಾತ್ರ ಆಮೆಯಂತೆ ತೆವಳುತ್ತಿದೆ ಅನ್ನುವಂತಹ ಕೊರಗು ಹೂಡಿಕೆದಾರರದು. ಬೆಳ್ಳಿ ತುಂಬಾನೇ ಫಾಸ್ಟ್ ಆಗಿ ಓಡ್ತಿದೆ. ಹಿಂದೆ ಒಮ್ಮೆ ಖ್ಯಾತ ಜ್ಯುವೆಲ್ಲರಿ ಮಾಲೀಕ ಆರ್ಥಿಕ ತಜ್ಞರು ಅಭಿಪ್ರಾಯ ಪಟ್ಟಂತೆ ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡಿ, ಇದೇ ಬೆಸ್ಟ್. ಬೆಳ್ಳಿಯ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಚಿನ್ನವನ್ನು ಮೀರಿಸುತ್ತೆ ಹೂಡಿಕೆ ಮಾಡಿದಂತಹ ಹಣ ಅನ್ನುವಂಥ ಮಾತು ಕೇಳಿ ಬಂದಿತ್ತು. ಈ ಥರನೇ ವಿಶ್ಲೇಷಣೆಯನ್ನ ಮಾಡಿದ್ರು. ಈಗ ಬೆಳ್ಳಿಯ ರೇಟ್ ಜಂಪ್ ಆಗ್ತಿರೋದನ್ನ ನೋಡಿದ್ರೆ ಹಾಗೆ ಅನಿಸ್ತಿದೆ. ಬೆಳಿಗ್ಗೆ 2.47 ಲಕ್ಷ ಇತ್ತು, ಈಗ ನೋಡಿದ್ರೆ 2.57 ಲಕ್ಷವಾಗಿದೆ. ಚಿನ್ನ ಬೆಳ್ಳಿ ಆಟ ಅರ್ಥನೇ ಆಗದೆ ಹೂಡಿಕೆದಾರರು ಯೋಚನೆ ಮಾಡ್ತಿದ್ದಾರೆ. ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕಾ ಬೇಡವಾ ಅನ್ನುವಂಥದ್ದು. ಕಳೆದ 2 ದಿನಗಳಿಂದ ಬೆಳ್ಳಿ ಬೆಲೆಯಲ್ಲಿ ಡಬಲ್ ಆಗಿ ಜಂಪ್ ಕಂಡಿದೆ. ಚಿನ್ನದ ಬೆಲೆಯಲ್ಲಿ ಮಾತ್ರ ಸ್ವಲ್ಪನೇ ಏರಿಕೆ ಕಂಡು ಬಂದಿರುವಂಥದ್ದು. ಹೂಡಿಕೆದಾರರಿಗೆ ಇದೊಂದು ರೀತಿಯ ಟೆನ್ಷನ್ ಕ್ರಿಯೇಟ್ ಆಗಿದೆ. ಆದರೆ ಜ್ಯುವೆಲ್ಲರಿ ಮಾಲೀಕರು, ಕೆಲವು ಆರ್ಥಿಕ ತಜ್ಞರು ಅಭಿಪ್ರಾಯ ಪಟ್ಟಂತೆ ಬೆಳ್ಳಿ ನೋಡ್ತಿರಿ ಗಗನಕ್ಕೇರತ್ತೆ, ರೇಟು ನಾಗಾಲೋಟದಲ್ಲಿ ಓಡುತ್ತೆ ಬೆಳ್ಳಿ ಅಂತ ಹೇಳಿದ್ರು. ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡೋದು ಬೆಸ್ಟ್ ಅಂತ ಕೂಡ ಅಭಿಪ್ರಾಯ ಪಟ್ಟಿದ್ರು. ಈಗ ಅದೇ ರೀತಿ ಆಗ್ತಿರುವಂಥದ್ದು. ಬೆಳಿಗ್ಗೆ ಇದ್ದಂತಹ ರೇಟ್ನಲ್ಲಿ ಈಗ 10,000 ರೂಪಾಯಿ ಬೆಳ್ಳಿಯಲ್ಲಿ ಜಂಪ್ ಕಂಡು ಬಂದಿರುವಂಥದ್ದು. ಚಿನ್ನ ಬೆಳ್ಳಿ ಆಟ ಏನು ಅಂತ ಅರ್ಥವಾಗದೆ ಹೂಡಿಕೆದಾರರು ಚಿಂತೆ ಮಾಡ್ತಿದ್ದಾರೆ. ಇನ್ನು ಮೇಲೆ ಚಿನ್ನದ ಮೇಲೆ ಹೂಡಿಕೆ ಮಾಡದಾ ಬೇಡವಾ ಅಥವಾ ಬೆಳ್ಳಿಯ ಮೇಲೆ ಹೂಡಿಕೆ ಮಾಡಬೇಕಾ ಅನ್ನುವಂತಹ ರೀತಿಯಲ್ಲಿ ಚಿನ್ನದ ಬೆಲೆ ಆಮೆಯಂತೆ ಸಾಗ್ತಿದೆ. ಚಿನ್ನದ ಬೆಲೆಯಲ್ಲಿ ಇವತ್ತು 3,000 ರೂಪಾಯಿ ಹೆಚ್ಚಳ ಕಂಡು ಬಂದಿರುವಂಥದ್ದು. ಕೇವಲ 3,000 ರೂಪಾಯಿ. ದಿನವಿಡೀ ಬಂಗಾರದ ಬೆಲೆ 3,000 ರೂಪಾಯಿ ಹೆಚ್ಚಳ ಕಂಡು ಬಂದಿದೆ. ಬೆಳ್ಳಿ ಮಾತ್ರ 10,000 ರೂಪಾಯಿ ಜಂಪ್ ಆಗಿದೆ. ಬೆಳಿಗ್ಗೆ 1.57 ಲಕ್ಷ ಇತ್ತು 10 ಗ್ರಾಂ ಚಿನ್ನದ ಬೆಲೆ, ಈಗ 1.6 ಲಕ್ಷ ಅಂದ್ರೆ 1.6 ಲಕ್ಷವಾಗಿದೆ. 60,000 ರೂಪಾಯಿ. ಬೆಳ್ಳಿ ಮಾತ್ರ 10,000 ಒಮ್ಮಿಂದೊಮ್ಮೆಲೆ ಜಂಪ್ ಕಂಡು ಬಂದಿರುವಂಥದ್ದು. ಚಿನ್ನದಲ್ಲಿ ಮಾತ್ರ 1,57,000 ರೂಪಾಯಿ ಚಿನ್ನ ಇದ್ದಿದ್ದು 1,60,000 ರೂಪಾಯಿ ಆಗಿದೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 3,000 ರೂಪಾಯಿ ಜಾಸ್ತಿ ಆಗಿದೆ. ಆದರೆ ಬೆಳ್ಳಿ ಮಾತ್ರ ಬರೋಬ್ಬರಿ 10,000 ರೂಪಾಯಿ ಜಂಪ್ ಕಂಡಿದೆ ಇವತ್ತು. ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡೋದು ಕೂಡ ಬೆಸ್ಟ್ ಅಂದಂತೆ ಈಗ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಿದಂತಹ ಹೂಡಿಕೆದಾರರು ಫುಲ್ ಖುಷಿಯಾಗಿದ್ದಾರೆ. ಆದರೆ ಗ್ರಾಹಕ ಮಾತ್ರ ಒಂದು ಕಡೆ ಚಿಂತೆ ಮುಗಿತಾನೆ ಇಲ್ಲ. ಯಾಕೆ ಅಂದರೆ ಸಭೆ ಸಮಾರಂಭ ಶುಭ ಕಾರ್ಯಗಳಿಗೆ ಕೊಂಡುಕೊಳ್ಳೋದಕ್ಕೆ ಮಧ್ಯಾಹ್ನವಿದ್ದ ಬೆಲೆ ಸಂಜೆ ಇರಲ್ಲ, ಸಂಜೆ ಇದ್ದದ್ದು ಬೆಳಿಗ್ಗೆ ಇರಲ್ಲ ಅನ್ನುವಂಥ ರೀತಿಯಲ್ಲಿ ಗ್ರಾಹಕ ಮಾತ್ರ ಈ ಚಿನ್ನ ಮತ್ತು ಬೆಳ್ಳಿಯ ಏರಿಕೆಯಲ್ಲಿ ತಲೆಬಿಸಿಯಲ್ಲಿಯೇ ಇದ್ದಾನೆ. ಹಿಂಗಾದ್ರೆ ಹಿಂಗೆ ನಮಗೆಲ್ಲಿ ಕೊಂಡ್ಕೊಳ್ಳೋಕ್ಕಾಗುತ್ತೆ ಅಂತ ಮಿಡಲ್ ಕ್ಲಾಸ್ ಜನ, ಬಡಬಗರು ಖಂಡಿತವಾಗಿಯೂ ಯೋಚನೆ ಮಾಡುತ್ತಿದ್ದಾರೆ.